ನಮಸ್ಕಾರ ರೈತ ಬಾಂಧವರೇ, ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋ ಭವ ಬಳಗಕ್ಕೆ ಸ್ವಾಗತ. ಸೊ ನಾವೀಗ ಸಿಂಧನೂರಿನಲ್ಲಿ ಇರುವಂತಹ ಜೈ ಕಿಸಾನ್ ಇಂಜಿನಿಯರಿಂಗ್ ವರ್ಕ್ಸ್ ಹತ್ರ ಇದ್ದೀವಿ. ನಾನು ಇಲ್ಲಿಗೆ ಯಾಕೆ ಬಂದಿದ್ದೀನಪ್ಪ ಅಂತಂದರೆ ಇವರ ಒಂದು ಉದ್ದೇಶವನ್ನು ತಿಳ್ಕೊಂಡು ಬಂದಿದ್ದೇನೆ. ಹೌದು, ಈ ಸಂಸ್ಥೆಯವರ ಉದ್ದೇಶ ಏನಪ್ಪ ಅಂತಂದರೆ ಒಂದು ವಿಷಮುಕ್ತ ಬೆಳೆಗಳನ್ನು ರೈತರು ಬೆಳಿಬೇಕು. ಅದಕ್ಕೆ ನಾವು ಏನು ಮಾಡಬಹುದು, ನಮ್ಮ ಕೈಲಾದ ಸಹಾಯವನ್ನು, ಕೈಲಾದ ಒಂದು ಕೊಡುಗೆಯನ್ನು ಕೊಡ್ಬೋದು ಅಂತ ಹೇಳಿ ಇವರು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಸೋಲಾರ್ ಹಾಗೂ ಸೋಲಾರ್ ರಹಿತ ಕೀಟಗಳ ಬಲೆಗಳನ್ನು ತಯಾರು ಮಾಡಿದ್ದಾರೆ. ಸೊ ಸಾಮಾನ್ಯವಾಗಿ ರೈತರು ಕೀಟನಾಶಕಗಳನ್ನ ಬಳಸ್ತಾರೆ, ಇದರಿಂದಾಗಿ ಬೆಳೆಗಳಲ್ಲಿ ವಿಷ ಸೇರುತ್ತೆ. ಆ ಒಂದು ಬೆಳೆಗಳನ್ನ ನಾವು ತಿಂದಾಗ ಆಟೋಮೆಟಿಕ್ಲಿ ನಮ್ಮ ದೇಹಕ್ಕೆ ವಿಷ ಸೇರಿ ನಮ್ಮ ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತೆ. ಸೊ ಅದು ಆಗಬಾರ್ದು ಅಂತೇಳಿ ಇವರು ಸೋಲಾರ್ ಕೀಟಗಳ ಟ್ರ್ಯಾಪ್ಗಳನ್ನು ತಯಾರು ಮಾಡಿದ್ದಾರೆ. ಮತ್ತು ಸೋಲಾರ್ಗಳ ಇಲ್ಲದೆ ಇರುವಂತಹ ಒಂದಷ್ಟು ಟ್ರ್ಯಾಪ್ಗಳನ್ನು ಸಹ ಇವರು ತಯಾರು ಮಾಡಿದ್ದಾರೆ. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಅತಿ ಕಡಿಮೆ, ಕೇವಲ 20 ರೂಪಾಯಿಂದ ಇವ್ರ ಹತ್ರ ಈ ಥರದ ಕೀಟಗಳ ಬಲೆಗಳು ಶುರುವಾಗುತ್ತೆ. ನಂಬೋಕ್ಕಾಗಲ್ಲ, ಬಟ್ ನಂಬಲೇಬೇಕು. ಬನ್ನಿ ಇವ್ರ ಹತ್ರ ಏನಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ, ಹಾಗೆ ಇವರ ಒಂದು ಪರಿಚಯವನ್ನು ಮಾಡ್ಕೊಂಬರ್ತೇನೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ತಮ್ಮ ಒಂದು ಪರಿಚಯ ಮಾಡಿಕೊಂಡು ಇಲ್ಲಿರುವಂತಹ ಉತ್ಪನ್ನಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ ಸರ್. ಸರ್ ನಮ್ಮ ಹೆಸರು ರಾಮ್ ಅಂತ ಸರ್, ಜೈ ಕಿಸಾನ್ ಇಂಜಿನಿಯರಿಂಗ್ ರಾಮ್. ಸೊ ಸಿಂಧನೂರಿಂದ. ಸೊ ನಮ್ದು ಇವು ಹೊಸದಾಗಿ ನಾವು ಚಾಲು ಮಾಡ್ತಾ ಇದೀವಿ ಸರ್, ಟ್ರ್ಯಾಪ್ಸ್ ಅಂತ. ಇದು ಹಳೇದು. ಸೊ ಇವೇನಂದ್ರೆ ನಾವು ವಿಷ ರಹಿತ ಬೆಳೆಗಳನ್ನ ಬೆಳೆಸಬೇಕು, ಆಹಾರನ ತಯಾರು ಮಾಡ್ಬೇಕು ಅನ್ನೋ ಉದ್ದೇಶದಿಂದ. ಸೊ ಇವೆಲ್ಲ ಪಾಯ್ಸನ್ ಫ್ರೀ ಸರ್, ಇದರಲ್ಲಿ ಏನೋ ಪಾಯ್ಸನ್ ಇರಲ್ಲ, ಪೆಸ್ಟಿಸೈಡ್ ಮಾಡೋದು ಬೇಕಾಗಿಲ್ಲ. ಇದು ಹುಳ ಬಂದು ಅಟ್ರಾಕ್ಟ್ ಆಗುತ್ತೆ, ಹುಳ ಸಾಯ್ತೈತೆ ಅಲ್ಲಿ. ಸೊ ಪೆಸ್ಟಿಸೈಡ್ ಅವಾಯ್ಡ್ ಮಾಡ್ಬೇಕಂತ ನಾವು ಕಳೆ ತೆಗಿಯೋ ಯಂತ್ರಗಳಿದಾವೆ, ಕೈಯಿಂದ ಮಾಡೋ ಎಲ್ಲ ಇದಾವಲ್ಲ, ಅವು ಕೂಡ ಇವು ಬರಲ್ಲ ಸರ್. ಏನಂತೀವಿ, ವಿಷ ಏನು ಬರಲ್ಲ. ಕೆಲವರು ಪೆಸ್ಟಿಸೈಡ್ ಹೊಡಿತಾರೆ, ಕಳೆನಾಶಕ ಔಷಧಿ ಅಂತ, ಅದನ್ನು ಅವಾಯ್ಡ್ ಮಾಡ್ಬೇಕಂತ ನಾವೆಲ್ಲ ಯಂತ್ರೋಪಕರಣ ಬೆಸ್ಟ್ ಅಂಡ್ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಸೊ ಅದೇ ಕಾರಣದಿಂದ ಇದೊಂದು ಸ್ಟಾರ್ಟ್ ಮಾಡಿದೀವಿ ಹೊಸದಾಗಿ. ಸೊ ಆನ್ಲೈನ್ ಅಲ್ಲಿ ಮಾರ್ತಾ ಇದೀವಿ. ಅಂಡ್ ಇನ್ನೊಂದು ಏನಂದ್ರೆ ಬೆಸ್ಟ್ ಅಂಡ್ ಬೆಸ್ಟ್ ಪ್ರೈಸ್ ಅಲ್ಲಿ ಸಿಗುತ್ತೆ ಸರ್. ನನ್ ತಿಳಿದ ಮಟ್ಟಿಗೆ ಆ ಪ್ರೈಸ್ಗಳು ಎಲ್ಲಿ ಬರ್ತಾವ ಗೊತ್ತಿಲ್ಲ. ಬೆಸ್ಟ್ ಮಾಲ್, ಯಾಕಂದ್ರೆ ನಮ್ದು ಈ ಕಂಪನಿ ಬಂದು ಫೆರ್ಮೋನ್ ಕೆಮಿಕಲ್ಸ್ ಅಂತ ಒಂದು 30 ಇಯರ್ ಓಲ್ಡ್ ಇಂಡಸ್ಟ್ರಿ, ಇದು 30 ಇಯರ್ ಇಂದ ತಯಾರು ಮಾಡ್ತಾ ಇದೆ. ಸೊ ಚೆನ್ನಾಗಿದೆ, ಚೆನ್ನಾಗಿ ಬಳಸ್ಕೋಬೇಕಂತ ಕೊಡ್ತಾ ಇದ್ದೀನಿ. ಓಕೆ ಸರ್. ಯಾವ ತರ ವರ್ಕ್ ಆಗುತ್ತೆ ಸರ್? ಇದ್ರ ಹೆಸರು ಫ್ಲೈ ಟ್ರ್ಯಾಪ್ ಅಂತೀವಿ ಸರ್, ಫ್ರೂಟ್ ಫ್ಲೈ ಟ್ರ್ಯಾಪ್. ಸೊ ಇದನ್ನ ಕಟ್ಬೇಕು ಸರ್ ಎಲ್ಲಾದ್ರೂ. ಸೊ ಇದ್ರ ವಿಡಿಯೋಸ್ ಎಲ್ಲ ನಾವು ಕೊಡ್ತೀವಿ, ಡೆಮೋ ವಿಡಿಯೋಸ್. ಸೊ ಇದರಲ್ಲಿ ಇದನ್ನ ಲರ್ ಅಂತೀವಿ. ಸೊ ಇದರಲ್ಲಿ ಲರ್ ಅಂತೀವಿ. ಈ ಹುಳ ಬಂದು ಅಟ್ರಾಕ್ಟ್ ಆಗುತ್ತೆ, ಒಳಗೆ ಹೋಗಿ ಬಿದ್ಬಿಟ್ಟು ಸತ್ತು ಬಿಡುತ್ತೆ. ಸೊ ಇದೊಂದು ಟೈಪ್ ಹುಳ, ಇದೊಂದು ಫ್ಲೂರಲ್ ಅಂತ. ಸೊ ಇವನ್ನ ತಗೋಬೇಕು. ಒಂದು ಪೀಸ್ ಬಂದು 80, 50, 20 ಹಂಗಿರ್ತಾವ. ಸೊ ಒಂದ್ಸಲ ಯೂಸ್ ಮಾಡಿದ್ರೆ ಅದು ಏನಿಲ್ಲ ಅಂದ್ರೂ 90 ಡೇಸ್ ಇಂದ 120 ಡೇಸ್ ಮಟ್ಟ ಬರುತ್ತೆ ಎಫೆಕ್ಟಿವ್. ಸೊ ಒಂದು ಬೆಳೆ ಅನ್ಕೋಬಹುದು. ಸೊ ಬೆಳೆ ಸ್ಟಾರ್ಟ್ ಆದಾಗ ಇಟ್ರೆ ಇದನ್ನ, ಸೊ ಎಂಡಿಂಗ್ ಮಟ್ಟ ಅದೇ ಔಷಧಿ ಲರ್ ಕೆಲಸ ಮಾಡುತ್ತೆ. ಅದರಿಂದ ಹುಳ ಅಟ್ರಾಕ್ಟ್ ಆಗಿ ಇದರಲ್ಲಿ ಬಿದ್ದು ಸಾಯ್ತವೆ. ಹುಳನ್ ನಾವು ಕ್ಲೀನ್ ಮಾಡ್ಬೋದು, ಅವಾಗ ಬಿಚ್ಚೋದು, ಕ್ಲೀನ್ ಮಾಡೋದು, ಸಾಯಿಸೋದು ಏನೋ ಮಾಡ್ಕೋಬಹುದು ಸರ್. ಸೊ ಇದನ್ನ ಫ್ರೂಟ್ ಫ್ಲೈ ಟ್ರ್ಯಾಪ್ ಅಂತೀವಿ, ಫ್ರೂಟ್ ಫ್ಲೈ ಟ್ರ್ಯಾಪ್. ಸೊ ಇನ್ನೊಂದು ಬಂದು ಸರ್, ಇದು ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಇದು 120 ಸರ್, ಅದ್ರ ಬೆಲೆ 120. ಸೊ ಇದು ಬಂದು 80 ಇದೆ ಇದರದ ಲರ್ಗಳು. ಸೊ ಇದು ಗ್ಲಾಸ್ ಅಂತ, ಗ್ಲಾಸ್ ಟ್ರ್ಯಾಪ್. ಗ್ಲಾಸ್ ಅಂದ್ರೆ ಜಸ್ಟ್ ಕಪ್. ಸೊ 20 ರೂಪಾಯಿ ಸರ್, ಕೇವಲ 20 ರೂಪಾಯಿ ಇದು. ಇದರಲ್ಲಿ ಇದೊಂದು ಟ್ರ್ಯಾಪ್ ಹಾಕ್ಬೇಕು, ಇಂಥವು ಲರ್ಗಳು ಹಾಕ್ಬೇಕು, ಯಾವ ಹುಳ ಬೇಕು ಅಟ್ರಾಕ್ಟ್ ಆಗ್ಬೇಕು ಅಂತ. ಇದನ್ನ ಅಲ್ಲೆಲ್ಲಿ ಕಟ್ಬಿಡೋದು ಅಷ್ಟೇ, ದಾರ ಕಟ್ಟಿ ಕಟ್ಬಿಡೋದು. ಸೊ ಇದು ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಆಗುತ್ತೆ. ನೆಕ್ಸ್ಟ್ ಬಂದು ಸ್ಟಿಕ್ ಟ್ರ್ಯಾಪ್ ಅಂತೀವಿ ಸರ್. ಎಲ್ಲ ಕಡೆ ಇರ್ತಾವೆ, ನೋಡಿರ್ಬೋದು, ಅಲ್ಲೆಲ್ಲಿ ಕಟ್ಟಿರ್ತಾರೆ. ಇದಕ್ಕೆ ಬಂದು ಅಟ್ರಾಕ್ಟ್ ಆಗ್ತಾವ, ಅಟ್ರಾಕ್ಟ್ ಆಗಿ ಅಂಟ್ಕೊಂಡ್ಬಿಡ್ತಾವೆ, ಆಮೇಲೆ ಸತ್ತು ಬಿಡ್ತಾವೆ. ಆಮೇಲೆ ಅದು ಅಂಟ್ಕೊಂಡ್ ಮೇಲೆ ಬರೋದಿಲ್ಲ ಹೊರಗಡೆ. ಸೊ ಇದರಲ್ಲಿ 3 ಕಲರ್ ಇದೆ, ಬೆಸ್ಟ್ ಅಂಡ್ ಬೆಸ್ಟ್. ಇದರಲ್ಲಿ 15 ರೂಪಾಯಿ ಒಂದು ಶೀಟ್ ಕೊಡ್ತಾ ಇದೀವಿ ಸರ್. A4 ಅಲ್ಲಿ ಅರ್ಧ ಶೀಟು, ಬೆಸ್ಟ್ ಕ್ವಾಲಿಟಿ ಇದೆ. ಸೊ ಇದು ಇನ್ನೊಂದು ಬಂದು ಇದು ಬಕೆಟ್ ಟ್ರ್ಯಾಪ್ ಅಂತ ಇದೆ ಸರ್. ಬಕೆಟ್ ಟ್ರ್ಯಾಪ್ ಇದು ಮೇನ್ಲಿ ಅಡಿಕೆ ತೋಟ, ತೆಂಗು ತೋಟ, ಇನ್ನೊಂದು ಪಾಮ್ ಆಯಿಲ್ ತೋಟದಲ್ಲಿ ಯೂಸ್ ಮಾಡ್ತಾರೆ. ಅವುಗೆ ಈ ಹುಳ ಇರ್ತಾವ ಸರ್. ಈ ಹುಳ ಇರ್ತಾವೆ. ಇದು ಬಂದು 250 ರೂಪಾಯಿಗೆ ಒಂದು, 250 ರೂಪಾಯಿಗೆ ಒಂದು. ಸೊ ಹುಳ ಯಾವ್ದು ಬೇಕು ಅನ್ನೋದು ಮೇಲೆ ಅದನ್ನ ತಗೋಬೇಕು, ಲರ್ಗಳನ್ನ ಇದ್ರಲ್ಲಿ ಹಾಕ್ಯಬೇಕು, ಕೆಳಗೆ ನೀರ್ ಹಾಕಿರ್ಬೇಕು. ಸೊ ಇದ್ರ ಮೂಲಕ ಬಂದು ಹುಳ ಇದರಲ್ಲಿ ಬಿದ್ದ್ಬಿಡ್ತಾವ, ಅಟ್ರಾಕ್ಟ್ ಆಗಿ ಪಕ್ಕ ಬಿದ್ದ್ಬಿಡ್ತಾವ. ಅದ್ರ ವಿಡಿಯೋ ನಿಮ್ಗೆ ಕೊಡ್ತೀನಿ, ಇದು ಮಾಡ್ಬೋದು. ಸೊ ನೆಕ್ಸ್ಟ್ ಬಂದು ಸರ್, ಇದು ಫನಲ್ ಟ್ರ್ಯಾಪ್ ಅಂತೀವಿ. ಫನಲ್ ಅಂದ್ರೆ ಏನು, ಒಂಥರ ಲಾಲಿಕೆ ಅಂತ. ಇಲ್ಲೊಂದು ಕಟ್ಬಿಡೋದು ಸರ್, ದಾರ ಕಟ್ಟೋದು, ಇದು ಮಾಡೋದು. ಸೊ ಇದೆಲ್ಲ ಲರ್ ಕಟ್ಟೋದು, ಇಲ್ಲಿ ಇದೆಲ್ಲ ಲರ್ ಅಂತೀವಿ, ಇಲ್ಲಿ ಕಟ್ಬಿಡೋದು. ಇದರಲ್ಲಿ ಬಂದು ಬೀಳ್ತಾವೆ, ಬಿದ್ದಿದ್ದು ಮೇಲೆ ಹೋಗಲ್ಲ. ಸೊ ಬೆಸ್ಟ್ ಕ್ವಾಲಿಟಿ ಇದೆ. ಏನಿಲ್ಲ ಅಂದ್ರೆ ಒಂದು 6 ತಿಂಗಳು 1 ವರ್ಷ ಬರುತ್ತಿದೆ ಈ ಕವರ್ ಕೂಡ. ಸೊ ಕವರ್ ಮೇಲೆ ಕೂಡ ಇದಿದೆ, ಡೂಪ್ಲಿಕೇಟ್ ಚೈನಾ ಮಾಲು ಏನಲ್ಲ ಇವು. ಸೊ ಒರಿಜಿನಲ್ ಪ್ಲಾಸ್ಟಿಕ್, ಒರಿಜಿನಲ್ ಮೆಟೀರಿಯಲ್. ಸೊ ನೆಕ್ಸ್ಟ್ ಬಂದು ಸರ್ ಸೋಲಾರ್ ಟ್ರ್ಯಾಪ್ ಇದೆ. ಸೋಲಾರ್ ಟ್ರ್ಯಾಪ್ ಬೆಸ್ಟ್ ಅಂಡ್ ಬೆಸ್ಟ್ ಸೋಲಾರ್ ಕ್ವಾಲಿಟಿ ಇದೆ ಸರ್. ಸೊ ಪ್ಲಾಸ್ಟಿಕ್ ಒಳ್ಳೇದೇ ಇದೆ,
ಸೊ ಹೆವಿ ಇದೆ. ಸ್ಮಾಲ್ ಅಲ್ಲಿ 708 ರೂಪಾಯಿ ಸಿಗುತ್ತೆ ಸರ್. ಸ್ಮಾಲ್ ಅಂತೀವಿ ಅದನ್ನ. ಇದು ದೊಡ್ಡದು 2 ಮಾರ್ತಾ ಇದೆ. ಸೊ ಇದ್ರ ಬೆಲೆ ಬಂದು 1400 ರೂಪಾಯಿ ಇದೆ ಸರ್. ಸೊ ಇದು ನೈಟ್ ಹೊತ್ತು ಒಂದೇ ಕೆಲಸ ಮಾಡುತ್ತೆ. ಇದು ಏನಾದ್ರು ಹಿಂಗ್ ಮುಚ್ಚಿದ್ರೆ ನೈಟ್ ಹೊತ್ತು ಇದು ಬರುತ್ತೆ. ಇದಕ್ಕೆ ಅಟ್ರಾಕ್ಟ್ ಆಗ್ತವೆ. ಬಟ್ ಕಲರ್ ಇರ್ತಾರೆ, ಬೇಕಾದ್ರೆ ಇದನ್ನ ಕೆಲಸ ಇಲ್ದಾಗ ಮನೆಗೆ ಒಯ್ದು ಇಟ್ಕೋಬಹುದು. ಕೆಲಸ ಇದ್ದಾಗ ನೈಟ್ ಅಲ್ಲಿ ಇಡ್ಬೋದು ಸರ್. ತೋಟಕ್ಕೆ ಸೇಫ್ಟಿ ಇರುತ್ತೆ, ಲಾಕ್ ಇರುತ್ತೆ, ಎಲ್ಲ ಇರ್ತಾವ, ಅವರು ಯೂಸ್ ಮಾಡ್ಕೋಬಹುದು. ಸರ್ ಈಗ 1 ಎಕರೆಗೆ ಎಷ್ಟು ಬೇಕಾಗ್ಬೋದು ಸರ್ ಇವು? ಸರ್ 1 ಎಕರೆಗೆ 10 ರಿಂದ 15 ಬೇಕಾಗ್ಬೋದು ಸರ್. ಓಕೆ ಸರ್. 1 ಎಕರೆಗೆ 10 ರಿಂದ 15 ಹಾಕ್ಬೋದು. ಇವು ಬೇಕಾದ್ರೆ ಒಂದು 20-30, ಇವು ಬೇಕಾದ್ರೆ ಒಂದು 10 ಹಂಗೆ. ಸೊ ನಮಗೆ ಎಷ್ಟು ಹುಳ ಇದೆ ಅಂದ್ರೆ ಎಷ್ಟು ಕಾಟ ಇದೆ ಕೀಟಗಳಿಂದ ನೋಡಿ ಅವು ಬಳಸ್ತಾ ಹೋಗ್ಬೋದು ಸರ್. ಸರ್ ಇವೆಲ್ಲ ಒಂದು ಸಲ ಸಿಂಪನಿ ಮಾಡಿದಷ್ಟು ಖರ್ಚಾಗಲ್ಲ. ನಾನು ಫಾರ್ಮರ್ ಇದ್ದೀನಿ, ನಮಗೂ ಹೊಲ ಅದಾವ. ಒಂದ್ಸಲ ಸಿಂಪನಿ ಮಾಡಿದ್ರೆ ಏನಿಲ್ಲ ಅಂದ್ರೂ 5-10 ಸಾವಿರ ಖರ್ಚು ಮಾಡ್ತಾರೆ ಸರ್. ಒಂದು ಸಲ ಸಿಂಪಣಿಗೆ 5-10 ಸಾವಿರ ಇವನ್ ತಗೊಂಡು ಹೋದ್ರೆ ಆ ಬೆಳೆ ಕಂಪ್ಲೀಟ್ ಆಗಿ ನೆಕ್ಸ್ಟ್ ಬೆಳೆಗೂ ಬರ್ತಾವ ಇವು ಮೆಟೀರಿಯಲ್. ಬಟ್ ಇವ್ ಒಂದೇ ಬರಲ್ಲ, ಇವನ್ನ 120 ಡೇಸ್ ಚೇಂಜ್ ಮಾಡ್ಬೇಕು ಅಷ್ಟೇ ಸರ್, ಸಿಂಪಲ್. ಸೊ ಅದು ಬೇರೆ ವಿಷಪೂರಿತ ಇದಾಗತ್ತೆ, ವಿಷರಹಿತ ಆಗತ್ತೆ. ಅದೇನು ನಮ್ಗೆ ನಾವು ತಿಂತೀವಿ, ನಾವು ಬೆಳೆದಿದ್ದನ್ನ, ಹಣ್ಣಾಗ್ಲಿ ಫಲ ಆಗ್ಲಿ ಏನಾದ್ರೂ ಆಗ್ಲಿ ಅವು. ಸೊ ನಮ್ಗೆ ಚೆನ್ನಾಗಿ ಫಲಿತ ಬರುತ್ತೆ. ಬರೀ ಸಿಂಪಣಿ ಹೊಡೆದಿದ್ದೆ ಅವು ಬೇಡ ಅಂತ ಇವನ್ನ ಅಳವಡಿಸ್ಕೊಳ್ಳಿ, ಚೆಕ್ ಮಾಡಿ. ಯಾಕಂದ್ರೆ ನಿಮ್ ಕಣ್ಣು ಮುಂದೆ ಹುಳ ಬೀಳೋದು ಕಾಣುತ್ತೆ, ಎಷ್ಟು ಬೀಳ್ತೇವೆ ಹುಳ, ಎಷ್ಟು ಬಿದ್ದಾವೆ. ಟೆಸ್ಟಿಂಗ್ ಆದ್ರೂ ಬರುತ್ತೆ. ಇದನ್ನ ಹುಳ ನೋಡಿ ಅದನ್ನ ತಗೊಂಡೋಗಿ ಅದ್ರ ತಕ್ಕಂಗೆ ಪೆಸ್ಟಿಸೈಡ್ ತಗೋಬಹುದು. ಅದು ಕಡಿಮೆ ವಿಷಪೂರಿತ ಪೆಸ್ಟಿಸೈಡ್ ತಗೊಂಡ್ಬಂದು ನೀವು ಸಿಂಪಣಿ ಮಾಡ್ಕೋಬಹುದು. ಓಕೆ ಸರ್, ಇದೆಲ್ಲ ಥ್ರೂಟ್ ಇಂಡಿಯಾ ನೀವು ಸಪ್ಲೈ ಕೊಡ್ತೀರಾ? ಹಾ ಸರ್, ಕೊರಿಯರ್ ಮೂಲಕ ಕಳಿಸ್ತೀವಿ. ಆ ಕೊರಿಯರ್ ಚಾರ್ಜ್ ಅವ್ರು ಬೇರ್ ಮಾಡ್ಬೇಕಾಗುತ್ತೆ. ಇದಕ್ಕೆ ಅಂದ್ರೆ ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ತಾ ಇದ್ವಿ. 50 ರೂಪಾಯಿಗೆ ಮಾಡ್ತಾ ಇದೀವಿ ಸರ್. 50 rupees ಪರ್ ಪೀಸ್ ಇದರ ಬೆಲೆ ಬಂದು. ಸೊ ಇದ್ರ ಬಕೆಟ್ ಬೆಲೆ ಬಂದು 150 ರೂಪಾಯಿ ಸರ್. ಚೀಪ್ ಅಂಡ್ ಬೆಸ್ಟ್ ಹೇಳಿದೀನಿ, ಇದು 1400. ಸೊ ಬೆಸ್ಟ್ ಬೆಳೆ ಕೊಡ್ತಾ ಇದೀನಿ. ಸೊ ಕೊರಿಯರ್ ಚಾರ್ಜ್ ಎಕ್ಸ್ಟ್ರಾ ಸರ್, ಕೊರಿಯರ್ ಮೂಲಕ. ಸರ್ ಈಗ ಸಿಂಧನೂರು ಸುತ್ತಮುತ್ತ ಇರೋ ರೈತರು ಇಲ್ಲಿಗೆ ಬಂದು ತಗೊಂತೀವಿ ಅಂದ್ರೆ ನಿಮ್ಮ ಒಂದು ವಿಳಾಸ ಹೇಳ್ತಾರೆ ಸರ್? ಸರ್ ನಮ್ದು ಸಿಂಧನೂರು ಜೈ ಕಿಸಾನ್ ಇಂಜಿನಿಯರಿಂಗ್, ಸಿಂಧನೂರು PWD ಕ್ಯಾಂಪ್, ರಾಯಚೂರು ಡಿಸ್ಟಿಕ್ ಸರ್ ನಮ್ದು. ಆರಾಮಾಗಿ ಅವರು ಬಸ್ ಸ್ಟ್ಯಾಂಡ್ ಇಂದ 3.5 ಕಿಲೋಮೀಟರ್ ಇದೆ. ಸೊ ಆಟೋದವ್ರು ಕೊಟ್ರೆ, ಯಾರಿಗೆ ಆಟೋದವ್ರು ಕೊಟ್ಟರು ನಮ್ಮ ಹೆಸರು ಹೇಳಿದ್ರು ಬಂದು ಕರ್ಕೊಂಡ್ಬಿಡ್ತಾರೆ ಸರ್, ಫೋನ್ ಮಾಡಿ. ಓಕೆ ಸರ್, ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.